ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇಷ್ಟಪಟ್ಟು ತಿನ್ನುವಂಥ ಸ್ವೀಟ್ ರವೆ ಉಂಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಪ್ಯಾನ್ ಬಿಸಿಯಾಗೋಕೆ ಇಟ್ಟಿದ್ದೀನಿ. ಇದಕ್ಕೆ 1/4 ಕಪ್ ತುಪ್ಪವನ್ನು ಹಾಕ್ತೀನಿ. ತುಪ್ಪ ಬಿಸಿಯಾದಾಗ ಇದಕ್ಕೆ 1.5 ಸ್ಪೂನ್ ಗೋಡಂಬಿ ಪೀಸಸ್ ಮತ್ತು 1 ಸ್ಪೂನ್ ಬಾದಾಮಿ ಪೀಸನ್ನು ಹಾಕಿ ಫ್ರೈ ಮಾಡ್ತೀನಿ. ಸ್ವಲ್ಪ ಫ್ರೈ ಆಗುವಾಗ 1 ಸ್ಪೂನ್ ಒಣ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ತೀನಿ. ನೋಡಿ, ದ್ರಾಕ್ಷಿ ಫ್ರೈ ಆಗಿದೆ. ಇವೆಲ್ಲವನ್ನು ಒಂದು ಬೌಲಿಗೆ ತೆಗೆದಿಡ್ತೀನಿ. ಇವಾಗ ಇದೇ ಪ್ಯಾನಿಗೆ 1 ಕಪ್ ಚಿರೋಟಿ ರವೆಯನ್ನು ಹಾಕಿ ಫ್ರೈ ಮಾಡ್ತೀನಿ. 10 ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ನೆನಪಿಡಿ, ಫ್ರೈ ಮಾಡುವಾಗ ರವೆಯ ಬಣ್ಣ ಚೇಂಜ್ ಆಗಬಾರದು, ಬಿಳಿಯೇ ಇರಬೇಕು. ನೋಡಿ, 15 ನಿಮಿಷ ಆಗಿದೆ. ರವೆ ಚೆನ್ನಾಗಿ ಅರಳಿದೆ, ಪರಿಮಳ ಕೂಡ ಬರ್ತಾ ಉಂಟು. ನಾವು ರವೆಯನ್ನು ಎಷ್ಟು ಚೆನ್ನಾಗಿ ಹುರಿಯುತ್ತೇವೋ ಅಷ್ಟು ರುಚಿಯಾಗಿ ರವೆ ಲಡ್ಡು ಬರುತ್ತದೆ. ಇವಾಗ ಇದಕ್ಕೆ 1/4 ಕಪ್ ಒಣ ತೆಂಗಿನ ತುರಿಯನ್ನು ಹಾಕಿ ಫ್ರೈ ಮಾಡ್ತೀನಿ. ಜಾಸ್ತಿ ಹೊತ್ತು ಕೊಬ್ಬರಿ ಫ್ರೈ ಮಾಡಬೇಡಿ. ನೋಡಿ, ರವೆ ತೆಂಗಿನ ತುರಿ ಫ್ರೈ ಆಗಿದೆ, ಬಣ್ಣ ಕೂಡ ಚೇಂಜ್ ಆಗಿಲ್ಲ. ಸಣ್ಣ ಮಿಕ್ಸಿ ಜಾರಿಗೆ 1 ಕಪ್ ಸಕ್ಕರೆ ಮತ್ತು 4 ಏಲಕ್ಕಿಯನ್ನು ಹಾಕಿ ಹುಡಿ ಮಾಡ್ತೀನಿ. ಸಕ್ಕರೆ ಹುಡಿ ರವೆ ಮತ್ತು ತೆಂಗಿನ ತುರಿಗೆ ಹಾಕ್ತೀನಿ. ಹಾಗೆಯೇ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ಗ್ಯಾಸ್ ಯಾವಾಗಲೂ ಲೋ ಫ್ಲೇಮಲ್ಲಿ ಇರಬೇಕು. 1 ಕಪ್ ರವೆಗೆ 1 ಕಪ್ ಸಕ್ಕರೆ ಸರಿಯಾಗುತ್ತೆ. ಸ್ವೀಟ್ ಅಂದ ಮೇಲೆ ಸಕ್ಕರೆ ಬೇಕಲ್ವಾ? ನೋಡಿ, ಸಕ್ಕರೆ ರವೆ ಜೊತೆ ಮಿಕ್ಸ್ ಆಗಿದೆ. ಇದಕ್ಕೆ 1 ಸ್ಪೂನ್ ಹಾಲಿನ ಕೆನೆಯನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಇದ್ದರೆ ಮಾತ್ರ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇವಾಗ ಇದಕ್ಕೆ 1/4 ಕಪ್ ಹಾಲನ್ನು ಕಾಯಿಸಿ ತಣ್ಣಗಾದ ಮೇಲೆ ಇದನ್ನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿ, ಇವಾಗ ಪ್ಯಾನ್ ಬಿಡ್ತಾ ಉಂಟು. ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಬೌಲಿಗೆ ಹಾಕ್ತೀನಿ. ಇದಕ್ಕೆ ಮೊದಲೇ ಫ್ರೈ ಮಾಡಿಟ್ಟ ಬಾದಾಮಿ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ತಣ್ಣಗಾಗೋಕೆ ಬಿಡ್ತೀನಿ. ಇವಾಗ ತೆಳು ಕಾಣುತ್ತೆ ಮಿಶ್ರಣ. ತಣ್ಣಗಾದ ಮೇಲೆ ಡ್ರೈ ಆಗುತ್ತೆ. ನೋಡಿ, ಇವಾಗ ಹಾಲು ಚೆನ್ನಾಗಿ ರವೆಗೆ ಹೀರಿಕೊಂಡಿದೆ. ಇವಾಗ ಕೈಗೆ ಸ್ವಲ್ಪ ತುಪ್ಪವನ್ನು ಸವರಿ ಉಂಡೆ ಕಟ್ತೀನಿ. ನೋಡಿ, ಉಂಡೆ ಸುಲಭವಾಗಿ ಕಟ್ಟಬಹುದು. ನೋಡಿ ಹೇಗೆ ಬಂದಿದೆ ಲಡ್ಡು. ಇದರ ಮೇಲೆ ಒಂದು ಪಿಸ್ತಾ ಪೀಸನ್ನು ಇಡ್ತೀನಿ. ಹಾಗೆಯೇ ಉಳಿದ ಎಲ್ಲ ಉಂಡೆಗಳನ್ನು ಮಾಡಿ ಇಡ್ತೀನಿ. ನೋಡಿ ಹೇಗೆ ಕಾಣ್ತಾ ಉಂಟಲ್ಲ, ಸೂಪರ್ ಟೇಸ್ಟಿ ಆಗಿದೆ ಕೂಡ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ರವೆ ಉಂಡೆ ಮಾಡಬಹುದು. ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.